ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ ಡಿಜಿಟಲ್ ಮೀಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆಯುರ್ವೇದದಲ್ಲಿ ನಮ್ಮ ದೇಹವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ 5 ಮೂಲಭೂತ ಅಂಶಗಳಿಂದ ಕೂಡಿದೆ ಎಂದು ಹೇಳಲಾಗಿದೆ. ಇದನ್ನೇ ಪಂಚಭೂತ ತತ್ವ ಎಂದು ಹೇಳಲಾಗುತ್ತದೆ. ಈ 5 ಅಂಶಗಳು ಸಮತೋಲನದಲ್ಲಿದ್ದಾಗ ನಮ್ಮ ದೇಹವು ಆರೋಗ್ಯವಾಗಿರುತ್ತದೆ. ಯಾವಾಗ ಈ 5 ಅಂಶಗಳು ಅಸಮತೋಲನಗೊಂಡಾಗ ನಮ್ಮ ದೇಹ ಅನಾರೋಗ್ಯಕ್ಕೆ ಈಡಾಗುತ್ತದೆ. ಇದನ್ನು ಸರಿಯಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಮೂಲಕ ಸರಿಪಡಿಸಬಹುದು, ಅದು ಯಾವುದೇ ಔಷಧಿಗಳಿಲ್ಲದೆ. ಇಂತಹ ಪಂಚಭೂತ ತತ್ವ ಹಾಗೂ ಆಹಾರ ಪದ್ಧತಿಗಳಿಂದ ಕಶ್ಯಪ್ ನ್ಯಾಚುರಕ್ಯೋನ ಸಂಸ್ಥಾಪಕರಾದ ಹಾಗೂ ಅಕ್ಯುಪ್ರೆಷನ್ನಲ್ಲಿ PhD ಮಾಡಿದ ಡಾಕ್ಟರ್ ರಾಜಶೇಖರ್ ರವರು ಡಯಾಬಿಟೀಸ್, ಬಿಪಿ, ಥೈರಾಯ್ಡ್, ಆರ್ಥೋಪೇನ್ಸ್, ಗ್ಯಾಸ್ಟ್ರಿಕ್ ಡಿಸಾರ್ಡರ್ಸ್, ಮೈಗ್ರೇನ್, ವ್ಯಾರಿಕೋಸ್ ವೇನ್ಸ್, ನ್ಯೂರೋ ಇಶ್ಯೂಸ್, ಹೇರ್ ಫಾಲ್, ಲಿವರ್ ಇಶ್ಯೂಸ್, ಕಿಡ್ನಿ ಇಶ್ಯೂಸ್ ಹಾಗೂ ಇನ್ನೂ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸುವುದರೊಂದಿಗೆ ಬಹಳಷ್ಟು ಜನರಿಗೆ ಮತ್ತೊಂದು ಜೀವನವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡುತ್ತಾರೆ ನಮ್ಮೊಂದಿಗಿರುವ ಡಾಕ್ಟರ್ ರಾಜಶೇಖರ್ ರವರು. ಅದೇನು ನೋಡೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಜಶೇಖರ್ ಅಂತ. ನೆಲಮಂಗಲದಲ್ಲಿ ಇರೋದು. ಈ ಪ್ರಕೃತಿ ಚಿಕಿತ್ಸೆ ಅಂತ ಒಂದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಇದು ಪಂಚಭೂತಗಳಿಂದ ಆಗಿರುವಂಥ ಬಾಡಿಗೆ ಈ ಪಂಚಭೂತಗಳ ಮೂಲಕನೇ ಚಿಕಿತ್ಸೆ. ಈ ಪಂಚಭೂತಗಳು ಸಮನ್ವಯ ಆದರೆ, ಅಂದರೆ ಯಾವಾಗ ಈ ಪಂಚಭೂತಗಳು ಅಂಶಗಳು ಬಾಡಿಯಲ್ಲಿ ಆಪ್ಟಿಮೈಸ್ ಆಗುತ್ತೋ ಅವಾಗ ಬಾಡಿಯಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ ಅಂತ ಒಂದು ವಿಷಯ ಇದೆ. ಓಕೆ, ಸೊ ಅದನ್ನೇ ನಾವು ಮಾಡ್ತಾ ಇರೋದು. ಓಕೆ, ಈ ಪಂಚಭೂತ ಚಿಕಿತ್ಸೆ ಹೆಂಗೆ ಅಂದರೆ 70 ವಯಸ್ಸಿರೋರಿಗೆ ರೆಡಿ ಆಗತ್ತೆ, 80 ವಯಸ್ಸಿರೋರಿಗೆ ರೆಡಿ ಆಗತ್ತೆ. ವಯಸ್ಸು ಇದಕ್ಕೆ ಸಂಬಂಧ ಇಲ್ಲ. ಓಕೆ, ಮನುಷ್ಯನ ಆಯಸ್ಸು ಎಷ್ಟು ಅಂದರೆ 125 ವರ್ಷ ಅಂತ ನಮ್ಮ ಇದರಲ್ಲಿದೆ ಆ್ಯಕ್ಚುಲಿ. ಓಕೆ, ಈ ಪಂಚಭೂತಗಳ ಅಂಶಗಳಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಅದು ಸಮನ್ವಯ ಮಾಡಿಸ್ಕೊಳುತ್ತೆ. ಓಕೆ, ಈ ಒಂದು ಗಾದೆ ಮಾತೊಂದಿದೆ. ಓಕೆ, ವೆನ್ ವಿಲ್ ಥಿಂಗ್ಸ್ ಹ್ಯಾಪನ್ ಅಂದರೆ, ಥಿಂಗ್ಸ್ ವಿಲ್ ಹ್ಯಾಪನ್ ಓನ್ಲಿ ವೆನ್ ಯು ಗೋ ಟು ದ ಹ್ಯಾಪನಿಂಗ್ ಪ್ಲೇಸಸ್ ಆರ್ ಸರ್ಕಮ್ಸ್ಟೆನ್ಸಸ್ ಕಂಡ್ಯೂಸಿವ್ ಫಾರ್ ಥಿಂಗ್ಸ್ ಟು ಹ್ಯಾಪನ್. ಅಂದರೆ ಏನಂದರೆ ಅರ್ಥ, ಆ ಒಂದು ಸರ್ಕಮ್ಸ್ಟೆನ್ಸಸ್ ನಾವು ತೊಗೊಂಡೋದ್ರೆ ಬಾಡಿನ ಆಟೋಮೆಟಿಕ್ ಎಲ್ಲ ಪ್ರಾಬ್ಲಮ್ ರೆಡಿ ಆಗುತ್ತೆ. ಓಕೆ, ಪ್ರಕೃತಿ ಅನ್ನೋ ಒಂದು ಪ್ರಕೃತಿಯಲ್ಲಿ BP ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಯಾವುದೂ ಇಲ್ಲ. ಎಲ್ಲ ನಾವೇ ಮಾಡ್ಕೊಳ್ಳೋದು. ನಮ್ಮ ಒಂದು ಊಟದ ಪದ್ಧತಿಯಲ್ಲಿ ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಶುಗರು ಹೋಗ್ಬಿಡುತ್ತೆ. ಓಕೆ, ಇವಾಗ ನಮ್ಮ ನಾವು ಯಾವುದೋ ಒಂದು ಔಷಧಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಆ ಟೈಮ್ಗೆ ರಕ್ತ ಚಲನ ನಾರ್ಮಲ್ ಆಗುತ್ತೆ, ತಿರ್ಗಾ ಹಳೆಯ ಥರ ಬರುತ್ತೆ. ಓಕೆ, ನಮ್ಮ ಪದ್ಧತಿಯಲ್ಲಿ ಏನಂದರೆ, ಸ್ಟ್ಯಾಂಡರ್ಡ್ ಆಗಿ ಅದು ನಿಧಾನವಾಗಿ ಅದು ಕಮ್ಮಿಯಾಗಿ ಹಾರ್ಟ್ಗೆ ಯಾವುದೇ ಒಂದು ರೀತಿಯಾದ ಪ್ರೆಷರ್ ಇರುವುದಿಲ್ಲ. ಓಕೆ, ದಿಢೀರಂತ ಇದು ರಕ್ತ ಚಲನ ಜಾಸ್ತಿ ಆಗೋದು, ರಕ್ತ ಚಲನ ಕಮ್ಮಿ ಆಗೋದು ಅಂದರೆ ಹಾರ್ಟು ಡಿಫ್ರೆಂಟ್ ಸ್ಪೀಡ್ಸು ಅಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಸ್ಟೇಜ್ ಬೈ ಸ್ಟೇಜು ಆಟೋಮೆಟಿಕ್ ಆಗಿ ಬಾಡಿನೇ ಒಂದೊಂದು ಆರ್ಗನ್ನು, ಒಂದೊಂದು ಸೆಲ್ಲು, ಒಂದೊಂದು ಟಿಶ್ಯೂಸು ಒಂದೊಂದಾಗಿ ರೆಡಿ ಆಗುವಂಥ ಪ್ರಕ್ರಿಯೆ ನಾವು ಮಾಡ್ತೀವಿ. ಇದು ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸೆಲ್ ರಿಕನ್ಸ್ಟ್ರಕ್ಟಿವ್ ಮೆಥಡಾಲಜಿ ಅಂತ ಹೇಳ್ಬೋದು, ಸೆಲ್ ರಿಕನ್ಸ್ಟ್ರಕ್ಟಿವ್ ಪ್ರೊಸೀಜರ್ ಅಂತ ಹೇಳ್ಬೋದು, ಅಥವಾ ಸೆಲ್ ರಿಜ್ಯುವಿನೇಷನ್ ಪ್ರೊಸೀಜರ್ ಅಂತ ಹೇಳ್ಬೋದು. ಓಕೆ, ಇದು ನಾವು ಹೇಗೆ ಇದನ್ನ ಮಾಡ್ತೀವಿ ಅಂದರೆ, ಊಟದ ಪದ್ಧತಿಯೆಲ್ಲ ರೆಡಿ ಮಾಡ್ಬಿಡ್ತೀವಿ. ಓಕೆ, ಯಾವುದೇ ರೀತಿಯಾದ ಮೆಡಿಸಿನ್ ಕೊಡುವುದಿಲ್ಲ. ಓಕೆ, ಮೆಡಿಸಿನ್ ಅದು ಒಂದು ಮಾತೇ ನಮ್ಮ ಹತ್ರ ಇಲ್ಲ. ಅಕ್ಯುಪ್ರೆಷರ್ ಇರುವಂಥ ವಿಷಯ, ಯೋಗ, ಧ್ಯಾನ, ಪ್ರಾಣಾಯಾಮ. ಓಕೆ, ಸೊ ಇದರ ಮೂಲಕನೇ ಪ್ರತಿಯೊಂದು ಪ್ರಾಬ್ಲಮಲ್ಲೂ ರೆಡಿ ಮಾಡ್ಬೋದು. ಸ್ನೇಹಿತರೆ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಚಿಕಿತ್ಸೆಗಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆದ ನಂಬರ್ಗೆ ಅಥವಾ ವಿಳಾಸಕ್ಕೆ ಸಂಪರ್ಕಿಸಿ.